ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ವಿನಾಯಕ ಜ್ಯುವೆಲ್ಲರಿ ಅಂಡ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಕೆಆರ್ಪುರಂ ಹಾಗೂ ರಾಮೂರ್ತಿ ನಗರ ಬೆಂಗಳೂರು. ಅದು ವಾಣಿಜ್ಯ ನಗರಿ ಹುಬ್ಬಳ್ಳಿ. ಅಲ್ಲಿ ಎಗ್ಗೆಲ್ಲದೆ ಕ್ರೈಮ್ಗಳು ನಡೀತಾ ಇದ್ವು. ಆದ್ರೆ ಅದಕ್ಕೆ ಈಗ ಫುಲ್ ಸ್ಟಾಪ್ ಇಡಲಾಗಿದೆ. ಅಷ್ಟಕ್ಕೂ ಆ ಕ್ರೈಮ್ ಸಂಖ್ಯೆ ಹೇಗೆ ಕಡಿಮೆ ಆಗಿದೆ ಈ ಕುರಿತು ವಿಶೇಷ ಸ್ಟೋರಿ ತೋರಿಸ್ತೀವಿ ನೋಡಿ. ಎಸ್, ಹುಬ್ಬಳ್ಳಿ ಧಾರವಾಡದಲ್ಲಿ ಅದೆಷ್ಟೋ ಯುವಕರು ಗಾಂಜಾ ಡ್ರಗ್ಸ್ ಅಂತ ಚಟಕ್ಕೆ ಬಿದ್ದು ಜೀವನವನ್ನೇ ಹಾಳು ಮಾಡಿಕೊಂಡಿದ್ದರು. ಅದರಿಂದ ಕೊಲೆ ಸುಲಿಗೆ ನಡೆಯುತ್ತಿದ್ದವು. ಈಗ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹಾಗೂ ಡಿಸಿಪಿಗಳಾದ ಮಹಾನಿಂಗ ನಂದಗಾವಿ, ರವೀಶ್ ಆರ್ ಅವರು ಗಾಂಜಾ ಸೇವನೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡುತ್ತಿದ್ದಾರೆ. ಆದ್ದರಿಂದ ಬಹುತೇಕ ಕ್ರೈಮ್ ಸಂಖ್ಯೆ ಗಣನೀಯವಾಗಿ ಇಳಿಕೆ ಕಂಡಿದೆ. ಈಗ ಹುಬ್ಬಳ್ಳಿ ಧಾರವಾಡದ ಜನರು ಪೊಲೀಸ್ ಕಮಿಷನರ್ ಅವರನ್ನ ಹುಬ್ಬಳ್ಳಿ ಧಾರವಾಡ ಸಿಂಗಂ ಅಂತ ಹೇಳುತ್ತಿದ್ದಾರೆ. ಇಂತಹ ಅಧಿಕಾರಿಗಳು ನಮಗೆ ಬೇಕು, ಇಂತಹ ಅಧಿಕಾರಿಗಳಿದ್ರೆ ನಾವು ಸುಖದಿಂದ ಇರಬಹುದು ಎಂದು ಹುಬ್ಬಳ್ಳಿ ಜನರು ಮಾತನಾಡುತ್ತಿದ್ದಾರೆ. ಅದರಂತೆ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಯುವತಿಯೊಬ್ಬಳು ಕಮಿಷನರ್ ಎನ್ ಶಶಿಕುಮಾರ್ ಬಂದ ಮೇಲೆ ಹೆಣ್ಣು ಮಕ್ಕಳು ಇಡೀ ರಾತ್ರಿ ಒಬ್ಬಂಟಿಯಾಗಿ ಓಡಾಡುತ್ತಿದ್ದೇವೆ, ಇದರಿಂದ ನಮಗೆ ಈಗ ಸ್ವಾತಂತ್ರ್ಯ ಸಿಕ್ಕಿದೆ ಎಂಬ ಮನೋಭಾವನೆ ಮೂಡುತ್ತಿದೆ ಅಂತ ಹೇಳಿಕೊಂಡಿದ್ದಾರೆ. ಆ ಯುವತಿ ಹೇಳಿರುವ ಈ ವಿಡಿಯೋ ಸತ್ಯ ಸಖತ್ ವೈರಲ್ ಆಗಿದ್ದು, ಪೊಲೀಸ್ ಕಮಿಷನರ್ ಹಾಗೂ ಸಿಬ್ಬಂದಿಗಳು ಮಾಡಿರುವ ಕೆಲಸಕ್ಕೆ ಮೆಚ್ಚುಗೆಯ ಮಹಾಪೂರವೇ ಹರಿದು ಬರುತ್ತಿದೆ. भी रात को 10:30, 11, 12 बजे एसडीएम से भी आ सकती हूँ अकेली बिना किसी डर के। थैंक यू सर कि आज आपने हुबली धारवाड़ को इतना सक्षम बनाया है कि आप हमारे सिंगम हो, बट हमको ये है कि हम भी लेडी सिंगम है क्योंकि हमारे साथ सिंगम सर है। और इनकी और एक खास बात है, सर है ना हमेशा रात निकलते ना तो बाइक पे निकलते, ठंड हो गर्मी हो कुछ भी हो, बट बाइक पे। कितना अच्छा लगता है सर को ऐसे देख के, कितनी सारी चीज़ें हमारे हुबली धारवाड़ में बदल गई है। ये सोच के अच्छा लगता है कि हम लोग चाहे हम लोग मुंबई में नहीं रहते, बैंगलोर में नहीं रहते, बट हम लोग चलते हैं जहाँ पे भी जाना है, कैसे भी जाना है। ये सिर्फ मेरी बात नहीं है, से ये बात आपको है सर। थैंक यू एंड हमेशा हमारे साथ ऐसे ही रहना। ಇನ್ನು ಕಮಿಷನರ್ ಮಾತನಾಡಿ, ನಾನು ಅನ್ನೋದಕ್ಕಿಂತ ನಾವು ಅನ್ನೋದು ಬಹಳ ಮುಖ್ಯ. ನಮ್ಮ ಪೊಲೀಸ್ ಇಲಾಖೆ ಪ್ರತಿಯೊಬ್ಬ ಸಿಬ್ಬಂದಿಯೂ ಸಹ ಬಹಳ ಶ್ರಮ ಪಡುತ್ತಿದ್ದಾರೆ. ಆದ್ದರಿಂದ ಅವರಿಗೆ ಸಹ ನಿಮ್ಮ ಸಹಕಾರ ಬೇಕು. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಬಹಳ ಮುಖ್ಯ. ಆದ್ದರಿಂದ ಶಿಕ್ಷಣ ಕಲಿಸುವ ಕೆಲಸವನ್ನ ಎಲ್ಲಾ ಪೋಷಕರು ಮಾಡಬೇಕು ಎಂದು ಸಲಹೆ ಕೂಡ ನೀಡಿದರು. ಸಿಟಿ ಮತ್ತೆ ಕರ್ನಾಟಕದಲ್ಲಿರುವಂತಹ ಎರಡನೇ ಅತಿ ದೊಡ್ಡ ಮಹಾನಗರ ಬೆಂಗಳೂರು ಬಿಟ್ಟ ಮೇಲೆ ಎರಡನೇ ದೊಡ್ಡ ಮಹಾನಗರ ಅಂತಂದರೆ ಅದು ಹುಬ್ಬಳ್ಳಿ. ಯಾವುದೇ ಒಂದು ಊರ ಸಂಕೇತ ಅಂತಂದರೆ ಅಲ್ಲಿ ಕೇವಲ ಜನ ಜಾಸ್ತಿ ಆಗುವಂಥದ್ದು, ಅದ್ರ ಬೇಸಿಸ್ ಮೇಲೆ ಕಾರ್ಪೊರೇಷನ್ ಆಗೋದು ಅಷ್ಟೇ ಅಲ್ಲ ಆಗುತ್ತೆ. ಆಗ ಊರು ಬೆಳೀತಾ ಇದೆ ಅನ್ನೋಂಥದ್ದು ಕಾಣಲಿಕ್ಕೆ ಸಿಗಾಗ ಎಲ್ಲ ಸೆಲೆಬ್ರಿಟೀಸ್ ಕೂತ್ಕೊಂಡು, ಸಚ್ ಸೆಲೆಬ್ರಿಟಿ ಸಿಟ್ಟಿಂಗ್ ಹಿಯರ್, ಸಮ್ ಆಫ್ ದೆಮ್ ಆರ್ ಇವನ್ ಮೋರ್ ಬೆಟರ್ ಲುಕಿಂಗ್ ದ್ಯಾನ್. ಮತ್ತು ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಆಲೋಚನೆಯೇ ತುಂಬ ವಿನೂತನವಾದ್ದು. ಯಾಕಂದರೆ ಕ್ರೀಡೆಗೆ ಒಂದು ಲೈಮ್ಲೈಟ್ ಸಿಗೋವಂಥದ್ದು ಕ್ರೀಡಾಪಟುಗಳಿಂದ. ಆ ಕ್ರೀಡಾಪಟುಗಳಿಗೆ ಅವಳೇ ಏನಿದೆ ಅನ್ನುವಂಥದ್ದು ಅವರ ಸೊ ಹೋಪ್ಫುಲಿ ಇನ್ ದ ಕಮಿಂಗ್ ಇಯರ್ಸ್ ಒಳ್ಳೆ ವಿಮೆನ್ ಟೀಮ್ ಫಾರ್ ಕ್ರಿಕೆಟ್ ಆರ್ ಫಾರ್ ಎನಿ ಅದರ್ ಇವೆಂಟ್ ಒಂದು ಒಳ್ಳೇದು ಆರ್ಗನೈಸ್ ಮಾಡಿದರೆ ಐ ವುಡ್ ಬಿ ಮೋರ್ ದೆನ್ ಹ್ಯಾಪಿ ಟು ಕಮ್ ಹಿಯರ್ ಆ್ಯಂಡ್ ಪಾರ್ಟಿಸಿಪೇಟ್. ಕೆಲಸ ಕೊಡಬೇಕಾದ್ರೆ ಅವ್ರು ಯಾಕೆ ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅನ್ನೋಂಥದ್ದು ಕೂಡ ಸತ್ಯ ಕೂಡ. ಯಾಕೆಂದರೆ ಬೆನ್ನೆಲುಬಾಗಿ ನಿಂತುಬಿಟ್ಟು ಒಂದು ವ್ಯವಹಾರದಲ್ಲೇ ಮುಳುಗಿರುವಂತಹ ಕುಟುಂಬ ಸದಸ್ಯರನ್ನು ನೋಡ್ಕೊಳ್ಳುವಂಥದ್ದು ಮತ್ತು ಬ್ಯಾಕ್ಗ್ರೌಂಡಲ್ಲಿ ಸಪೋರ್ಟ್ ಮಾಡುವಂಥ ಭಾಳ ಬುದ್ಧಿವಂತ ಹೆಣ್ಮಕ್ಳು ತಮ್ಮ ಕಮ್ಯುನಿಟಿಲಿದ್ದಾರೆ. ಯಾವುದೇ ಒಂದು ಶಾಲೆಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ರಾಜಸ್ಥಾನ ಮೂಲದ ಹೆಣ್ಮಕ್ಳು ಶಿಕ್ಷಕರು ಶಿಕ್ಷಣ ಪಡಿತಾ ಇದ್ದರೆ, ಹುಡುಗರಾಗಲಿ ಹುಡುಗಿಯರಾಗಲಿ ಮೋಸ್ಟ್ ಆಫ್ ದಿ ಟೈಮ್ಸ್ ದೇ ವಿಲ್ ಬಿ ಇದರ್ ಟಾಪರ್ಸ್ ಆರ್ ವೆರಿ ಕ್ಲೋಸ್ ಟು ದ ಟಾಪರ್ಸ್ ಪೊಸಿಷನ್. ಬುದ್ಧಿವಂತಿಕೆ ಜಾಸ್ತಿ ನಿಮ್ಮಲ್ಲಿ. ಚಿಕ್ಕ ವಯಸ್ಸಿಂದಲೇ ದುಡ್ಡು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಹಂಗಾಗಿ ಬ್ರೈನ್ ತುಂಬ ಫಾಸ್ಟ್ ಓಡುತ್ತೆ. ನಾನು ಚಿತ್ರದುರ್ಗ, ನಮ್ಮದು ಹುಟ್ಟೂರು. ಚಿತ್ರದುರ್ಗದಲ್ಲಿ ಓಮ್ ಜ್ಯುವೆಲರ್ಸ್ ಅಂತ ಒಂದು ಬಂಗಾರದ ಅಂಗಡಿ ಇತ್ತು. ಇನ್ನು ಸುಮಾರು ಮೆಟಲ್, ಅದ್ರ ಜೊತೆ ಒಂದು ಚಿಕ್ಕ ಇಂಟರ್ಫೇಸ್ ಇತ್ತು. ನಂತರದಲ್ಲಿ ನಾನು 1 ವರ್ಷ ರಾಯಚೂರಲ್ಲಿ SP ಆಗಿದ್ದೆ, 2 ವರ್ಷ ಚಿಕ್ಕಮಗಳೂರಲ್ಲಿದ್ದೆ, 3 ವರ್ಷ ಹಾವೇರಿಲಿದ್ದೆ.
ನಮ್ಮ ಕೆಲಸ ಆಯಿತು ಅನ್ನುವಂಥದ್ದೇ ಹೆಚ್ಚು. ಈ ಸಮುದಾಯದಲ್ಲಿ ಹೆಚ್ಚು ಗಲಾಟೆ ಮಾಡಿಕೊಂಡ್ರು, ಗದ್ದಲ ಮಾಡಿಕೊಂಡ್ರು, ಹೊಡೆದಾಡಿದ್ರು, ಬಡಿದಾಡಿದ್ರು, ಈ ಥರದ್ದು ಯಾವುದು ನಮಗೆ ಇದರ ಇಲ್ಲ ಅನ್ನೋ ರೀತಿಯಲ್ಲಿ ಅತ್ಯಂತ ಶಾಂತಿಯುತವಾಗಿರ್ತೀರಿ. ಅದೇ ರೀತಿ ಮುಂದುವರಿಲಿ. ನಾನು ಹಿಂದೆ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಕೂಡ ಹೇಳಿದ್ದೆ, ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಈ ಪೇರೆಂಟ್ಸ್ಗಳಿಗೆ ಗೊತ್ತಿಲ್ಲದಲೇ ಮಕ್ಕಳು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸು, ಆನ್ಲೈನ್ ಫ್ರಾಡ್ಗೊಳಗಾಗಿರುವಂಥದ್ದು, ಗ್ಯಾಂಬ್ಲಿಂಗ್ ಆ್ಯಪ್ಗಳಲ್ಲಿ ಹಣ ಕಳ್ಕೊಂಡಿರುವಂಥದ್ದು ಆಗಾಗ ಬರ್ತಾ ಇರುತ್ತೆ. ಅದ್ರ ಜೊತೆಗೆ ಇದು ಫ್ಯಾಮಿಲಿಗಳಿಂದ, ಸರ್ ನಮ್ಮ ಹುಡುಗ ಸ್ವಲ್ಪ ಏನೋ ಹೀಗೆ ಒಂಚೂರು ಕೆಟ್ಟ ಕಂಪ್ನಿಯಿಂದ ಸ್ವಲ್ಪ ಡ್ರಗ್ಸ್ ತೊಗೊಳೋದು ಕಲ್ತ್ಬಿಟ್ಟಿದ್ದಾನೆ, ಈ ಥರದ್ದು ಅಲ್ಲಲ್ಲಿ ನಾನು ಕೇಳಿದ್ದೇನೆ. ತುಂಬ ಕಾನ್ಫಿಡೆನ್ಷಿಯಲಿ ಇದನ್ನು ಸ್ವಲ್ಪ ಅವನಿಗೆ ಕರೆದು ಬುದ್ಧಿ ಹೇಳಿ ಅಥವಾ ಸ್ವಲ್ಪ ಬಿಗಿ ಮಾಡಿ ಅಂತಂದು ಭಾಳಷ್ಟು ಜನ ಪೇರೆಂಟ್ಸು, ಸಮುದಾಯದ ಕೆಲವು ಮುಖಂಡರು ನನ್ನ ಹತ್ರ ಬಂದು ಒಳ್ಳೆಯ ಪ್ರಯತ್ನ ಆದಂಥ ಸಂದರ್ಭದಲ್ಲಿ, ಅದು ಸ್ಪೋರ್ಟ್ಸ್ ಬಗ್ಗೆ ಇರ್ಬೋದು, ಮಹಿಳೆಯರ ಬಗ್ಗೆ ಇರ್ಬೋದು, ಮಹಿಳಾ ಸುರಕ್ಷತೆ ಇರ್ಬೋದು, ಎಲ್ಲದರ ಬಗ್ಗೆ ಒಂದು ಒಳ್ಳೆ ರೀತಿ ಕಾರ್ಯ ಆಗಲಿ ಅಂತ ನಾನಾದರೂ ಬಯಸ್ಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ರಿಯಾ ಅವರು, ಸೊ ಶಿ ಈಸ್ ಪ್ರಾಬಬ್ಲಿ ದ ಫೇಸ್ ಆಫ್ ಯುವರ್ ಕಮ್ಯುನಿಟಿ. ಎಷ್ಟು ಚೆನ್ನಾಗಿ, ಎಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತಾರೆ, ಭಾಳ ಖುಷಿಯಾಗುತ್ತೆ ನೋಡಲಿಕ್ಕೆ. ಆಲ್ ದ ವೆರಿ ಬೆಸ್ಟ್. ವರದಿ ಯಲ್ಲಪ್ಪ ಗೌಡ, ಕುಂದಗೋಳ, ಇಂಡಿಯನ್ ಪೊಲೀಸ್ ಟಿವಿ, ಹುಬ್ಬಳ್ಳಿ.